ಹಮಾಸ್ ಮಾಡಿದ್ದು ಹರಾಮ್ ಅಂತ ಎಷ್ಟು ಫತ್ವಾಗಳು ಹೊರಟವು? ಯಾರು ಫತ್ವಾ ಕೊಟ್ಟರು ಅವ್ರನ್ನ ಕೇಳಬೇಕಾಗಿದೆ. ಎಷ್ಟು ಹೊರಟಿದ್ದಾವೆ ಫತ್ವಾಗಳು, ಎಷ್ಟು ಬಂದಿದ್ದಾವೆ? ಹಮಾಸ್ ಮಾಡಿದ್ದು ಹರಾಮ್ ಅಂತ ಎಷ್ಟು ಫತ್ವಾಗಳು? ಹಮಾಸ್ ಮಾಡಿದ್ದು ಹರಾಮ್ ಅಂತ ಘೋಷಿಸೋನಲ್ಲಿ ನಾನು ಮುಂದೆ ಇದ್ದೀನಿ. ಯಾರು ಘೋಷಿಸಿದಾರೋ ಇಲ್ಲೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನ್ನ ಪ್ರಕಾರ ಅವ್ರು ಮಾಡಿದ ಕೃತ್ಯ ಅದು ಬಂದು ಟೋಟಲಿ ಇಸ್ಲಾಮಿನ ವಿರುದ್ಧ. ಹೆಣ್ಮಕ್ಳನ್ನು ಮತ್ತು ಮಕ್ಕಳನ್ನು ಕೊಂದಾಕಿರೋದು ಮತ್ತು ಸಿವಿಲಿಯನ್ಸನ್ನು ಕೊಂದಾಕಿರೋದು ಇಸ್ಲಾಮಿಗೆ ವಿರುದ್ಧವಾದ ಕೆಲಸ. ನೀವು ಸೈನ್ಯ ಮತ್ತು ಸೈನ್ಯ ಯುದ್ಧ ಮಾಡಿ ಅದು ಯುದ್ಧ, ಬಟ್ ಅಮಾಯಕನ್ನು ಕೊಂದಾಕೋದು ವಿ ವಿಲ್ ನೆವರ್ ಟಾಲರೇಟ್. ಅದು ಅವರ ಹೋರಾಟ, ಇಸ್ಲಾಮಿಕ್ ನಮ್ಮ ಹೋರಾಟ ಇಲ್ಲ. ಹಮಾಸಿನ ಹೋರಾಟ ಇಸ್ಲಾಮಿನ ಹೋರಾಟ ಇಲ್ಲ. ಒಂದು ವಿಷಯ, ಹಮಾಸಿನ ಹೋರಾಟ ಈ ಮಾತುಗಳನ್ನು ಹೇಳಿದಾಗ ಹೋರಾಟ, ಉಮರ್ ಶರೀಫ್ ಕಾಶ್ಮೀರಿನ ಹೋರಾಟ, ಕಾಶ್ಮೀರ ಇಸ್ಲಾಮಿನ ಹೋರಾಟ. ಅಜಿತ್ ಅವರೇ ಒಂದು ವಿಷಯ ಕೇಳ್ಕೊಳ್ಳಿ, ಕಾಶ್ಮೀರಿನ ಹೋರಾಟ ಇಸ್ಲಾಮಿನ ಹೋರಾಟ ಅಲ್ಲ. ಓಕೆ, ನಾವೇನೋ ಸೆಪ್ರೇಟಾಗಿ ಕಾಶ್ಮೀರ್ ಮಾಡಿಕೊಡಿ ಅಂತ ಕೇಳಿಲ್ಲ. ಯಾವುದು ಕಾಶ್ಮೀರನ್ನು ಸೆಪ್ರೇಟಾಗಿ ಆಜಾದ್ ಕಾಶ್ಮೀರ್ ಅಂತ ಮಾಡಿ ಅಂತ ನಾವು ಕೇಳೋದಿಲ್ಲ, ನಾವು ಬಿಟ್ಕೊಡೋದು ಇಲ್ಲ. ಯಾರು ಬಿಟ್ಕೊಡೋದಿಲ್ಲ? ನಾವು ಬಿಟ್ಕೊಡೋದಿಲ್ಲ. ಫಸ್ಟ್ ವಿಷಯ, ಕಾಶ್ಮೀರನ್ನು ಸೆಪ್ರೇಟಾಗಿ ಆಜಾದಿ ಕೇಳುವ ಹಕ್ಕು ಯಾರಿಗೂ ಇಲ್ಲ. ಭಾರತೀಯರು ಬಿಟ್ಕೊಡೋದಿಲ್ಲ, ನಾವು ಬಿಟ್ಕೊಡೋದಿಲ್ಲ. ಸೊ ಅದು ಅಲ್ಲಿನ ಹೋರಾಟ, ಅದು ಅಲ್ಲಿನ ಹೋರಾಟ. ಅದು ತಪ್ಪು ಹೋರಾಟ, ಬರೀ ಹೋರಾಟ ಅಂತಿಲ್ಲ, ತಪ್ಪು ಹೋರಾಟ. ಉಮರ್ ಶರೀಫ್ ತಪ್ಪು ಅಂತಾರೆ, ಸರಿ ಅಂತಾರೆ, ಕಟ್ಕೊಂಡವ್ರಿಗೆ ಏನಾಗ್ಬೇಕ್ರಿ? ಸಿರಿಯಾ ಇರಾಕ್ನಲ್ಲಿ ಐಸಿಸ್ ಅಂತ ಒಂದು ಹುಟ್ಕೊಳ್ಳುತ್ತೆ. ಕೇರಳದಿಂದ 24 ಜನ ಹೋಗ್ತಾರೆ ಅದಕ್ಕೆ. ಅದು ಅಲ್ಲಿನ ಹೋರಾಟ ಅಲ್ವಾ? ಏನು ಸಂಬಂಧ ಇವರಿಗೆ? ಯಾಕೆ ಇಲ್ಲಿ ಅವ್ರು ಹೋದರು? ಇಲ್ಲ, ನೀವು ಏನಂದರೆ ಕೇರಳದಿಂದ ಹೋದ್ರಲ್ಲ, ಅಲ್ಲಿ 24 ಮೆಂಬರ್ಸ್ ಹೋದರು. ಅಲ್ಲಿಂದ ತಿರ್ಗಾ ವಾಪಸ್ ಬರೋಕ್ಕೆ ಕೇಳಿ, ಫುಲ್ಲಾಗಿ ಕೇಳಿ. ಹೋಗುವ ಮನಸ್ಥಿತಿ ಯಾವುದು ನೋಡಿ, ನೋಡಿ, ನೀವು ಕೇಳಿದ್ರಲ್ಲಿ ಅದರಲ್ಲಿ ಉತ್ತರ ಇದೆ. 24 ಜನರು ಅಲ್ಲಿ ಹೋದರು. ಅಲ್ಲಿಂದ ಎಷ್ಟೋ ಜನರು ಅಲ್ಲಿ ಸತ್ತೋಗಿದ್ರು, ಮತ್ತು ಅಲ್ಲಿ ಹೋಗ್ಬಿಟ್ಟು ಅನುಭವಿಸಿದ್ರು. ಅಲ್ಲಿ ಹೋಗಿ ನಾವು ಮಾಡಿದೆಲ್ಲ ತಪ್ಪು ಕೆಲಸ, ಯಾಕೆ ಅಲ್ಲಿ ಹೋದ್ವಿ ಅಂತ ಗೊತ್ತಾಗಿಲ್ಲ, ನಾವು ತಪ್ಪು ಮಾಡಿದ್ವಿ, ವಾಪಸ್ ಬರಬೇಕಂತ ಹೇಳಿದ್ರು. ಆವಾಗ ಫೋನ್ ಕಾಲ್ ಬರುತ್ತೆ, ಅವ್ರ ತಾಯಿ ಹೇಳ್ಕೊಳ್ತಾರೆ, ನೀನು ಬರಲೇ ಬೇಡ, ಇಲ್ಲಿ ನೀನು ಇಂಥ ಕೆಲಸ ಮಾಡ್ಕೊಂಡು ಹೋದಿಲ್ಲ, ನೀನು ನಮ್ಮವನ್ನೆಲ್ಲ ಅಂತ ಹೇಳಿರುವ ಆ ಒಂದು ಘಟನೆ ಕೂಡ ಕೇರಳದಲ್ಲಿ ರಿಜಿಸ್ಟರ್ ಆಗಿದೆ. 24 ಮೆಂಬರ್ಸ್ ಹೋಗಿದ್ರನ್ನ ನಾವು ನಮ್ಮವ್ರು ಅಂತ ನಾವು ಭಾವಿಸೋದಿಲ್ಲ, ಒಪ್ಪಿಗೆನೂ ಕೊಡೋದಿಲ್ಲ. ಏನಾಗ್ಬೇಕ್ರಿ? ಬೇಕಾಗಿಲ್ಲ. ನೀವು ಪರಿಣಾಮವನ್ನು ವಿವರಿಸ್ತಾ ಇದ್ದೀರಿ, ನಾನು ಕಾರಣವನ್ನು ಕೇಳ್ತಾ ಇದ್ದೀನಿ. ಉಮರ್ ಶರೀಫ್ ಒಂದೇ ನಿಮಿಷ, ನೀವು ಪರಿಣಾಮ ಹೇಳ್ತಾ ಇದ್ದೀರಿ, ನಾನು ಕಾರಣವನ್ನು ಹೇಳ್ತಾ ಇದ್ದೀನಿ. ಕಾಶ್ಮೀರದ ಸಮಸ್ಯೆ ಕಾಶ್ಮೀರಕ್ಕೆ ಮಾತ್ರ ಸೀಮಿತ, ಕಾಶ್ಮೀರಿಗಳಿಗೆ ಸೀಮಿತ, ಪ್ಯಾಲೆಸ್ಟೈನಿನ ಸಮಸ್ಯೆ ಪ್ಯಾಲೆಸ್ಟೈನಿಗೆ ಮಾತ್ರ ಸೀಮಿತ, ಅವ್ರಿಗೆ ಬಿಟ್ಟಿದ್ದು ಅನ್ನೋದಾದರೆ ಐಸಿಸ್ಗೆ ಸೇರಿಕೊಳ್ಳೋದಕ್ಕೆ ಹೋಗಬೇಕು ಅಂತ 24 ಜನರಿಗೆ ಅನ್ನಿಸ್ತಲ್ಲ, ಯಾಕೆ? ವೈ ಇಸ್ ಇಟ್? ಅದೇ ಹೇಳಿದ್ದು, ಸೈದ್ಧಾಂತಿಕವಾಗಿ ಒಂದು ತಪ್ಪು ಕಲ್ಪನೆ ಮತ್ತು ಆ ತಪ್ಪು ಅರ್ಥೈಸಿಕೊಂಡು ಅವ್ರು ಮಾಡುವ ಕೆಲಸವನ್ನು ನಾವು ಸೋಲಿಸಬೇಕು. ನಮ್ಮ ಮೇಲೆ ಇರುವ ಕರ್ತವ್ಯ, ಮುಸಲ್ಮಾನರ ಮೇಲೆ ಇರೋ ಕರ್ತವ್ಯ, ಮೌಲ್ವಿಗಳ ಮೇಲೆ ಇರೋ ಕರ್ತವ್ಯ, ಉಮರ್ ಶರೀಫ್ ಮೇಲೆ ಇರೋ ಕರ್ತವ್ಯ ನಾವು ಮಾಡಬೇಕು. ನಾವು ಇವತ್ತಿಗೆ ಅದರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಇಂಥವರು ನಮ್ಮವರಲ್ಲ ಅಂತ ಘೋಷಿಸಬೇಕು, ಇವರು ಮುಸಲ್ಮಾನರೇ ಅಲ್ಲ ಅಂತ ಫಸ್ಟ್ ಘೋಷಿಸಬೇಕು. ದಟ್ ಈಸ್ ವಾಟ್ ಐ ಆಮ್ ಆಸ್ಕಿಂಗ್ ಫಾರ್ ದಿ ಮುಸ್ಲಿಂ ಕಮ್ಯುನಿಟಿ. ಫಸ್ಟ್ ಇದನ್ನು ಮಾಡಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನೇನು ಮಾಡಬೇಕು ಅದು ಓಪನ್ ಆಗುತ್ತೆ. ಹೋದಲ್ಲಿ ಬಂದಲ್ಲಿ ನನ್ನನ್ನು ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಕರಿತಾ ಇದ್ರು. ನಾನು ಹೇಳಿದೆ, ಕರಿಬೇಡಿ, ಪತ್ರಕರ್ತರು ಇರಬೇಕಾದದ್ದೇ ರಾಷ್ಟ್ರೀಯವಾದಿ ರೀ. ರಾಷ್ಟ್ರೀಯವಾದಿ ಪತ್ರಕರ್ತ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಗೌರವಿಸಿದರೆ, ಸರಳ ಸಜ್ಜನ ಅನ್ನುವ ಕಾರಣಕ್ಕಾಗಿ ಒಬ್ಬ ರಾಜಕಾರಣಿನ ಗೌರವಿಸಿದಂಗೆ ರಾಜಕಾರಣಿ ಇರಬೇಕಾಗಿದ್ದ ಹಾಗೆ. ಹೌದು ಅಲ್ವಾ? ಖಂಡಿತ ರಾಜಕಾರಣಿ ಹಂಗೆ ಇರಬೇಕು. ಖಡಕ್ ಆಗಿರುವ ಕಾರಣಕ್ಕಾಗಿ ಒಬ್ಬ ಪೊಲೀಸ್ ಆಫೀಸರ್ಗೆ ಸನ್ಮಾನ ಮಾಡಿದ್ರೆ ಏನು ಅರ್ಥ? ಅದು ಪೊಲೀಸ್ ಇರಬೇಕಾಗಿದ್ದ ಹಾಗೆ. ತನ್ನ ತಾಯಿ ಮಗುವನ್ನು ತುಂಬ ಪ್ರೀತಿಸ್ತಾಳೆ ಅನ್ನೋ ಕಾರಣಕ್ಕಾಗಿ ತಾಯಿನ ಗೌರವಿಸೋದಕ್ಕಾಗತ್ತಾ? ತಾಯಿ ಮಮತೆ ತೋರಿಸೋದೇ ತಾಯಿಯ ಕರ್ತವ್ಯ ರೀ. ಹಾಗೆ ಗಾಯಗೊಂಡ ಒಬ್ಬ ವ್ಯಕ್ತಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬರಬೇಕಾದಂಥದ್ದು ಮಾನವೀಯತೆ. ಅದು ಮಾನವೀಯತೆ. ಆ ಮಾನವೀಯತೆ ತೋರಿಸಿದ್ದಕ್ಕಾಗಿ ನೋಡಿ, ಮುಸಲ್ಮಾನ ಮಾನವೀಯತೆ ತೋರಿಸ್ದ, ಹಿಂದೂ ಮಾನವೀಯತೆ ತೋರಿಸ್ದ ಅಲ್ಲ. ಮನುಷ್ಯ ಹೇಗೆ ಬದುಕಬೇಕು ಹಾಗೆ ಬದುಕಿದ್ದಕ್ಕಾಗಿ ಗೌರವಿಸಬೇಕಾಗಿಲ್ಲ. ಉಮರ್ ಶರೀಫ್ ಹೇಗೆ ಬದುಕಬೇಕು ಹಾಗೆ ಬದುಕುವುದಕ್ಕಾಗಲ್ಲ. ಒಬ್ಬ ಭಾರತೀಯ ಅಲ್ಲ, ಒಂದೇ ನಿಮಿಷ ಇರಿ, ಒಬ್ಬ ಭಾರತೀಯನಾಗಿ ಹೇಗಿರ್ತಾನೋ ಹಾಗಿದ್ದಕ್ಕಾಗಿ ಆತನನ್ನು ಗೌರವಿಸಬೇಕಾಗಿಲ್ಲ. ಹಾಗೆ ಇರಲಿಲ್ಲ ಅಂದರೆ ಪ್ರಶ್ನಿಸಬೇಕಾಗತ್ತೆ. ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ. ನಾನು ಏನಕ್ಕೆ ಇದೆಲ್ಲ ಮುಂದೆ ಇಟ್ಟೆ ಅಂದರೆ, ಒಂದು ತಪ್ಪು ಉದಾಹರಣೆಯನ್ನು ನಾವು ಮುಂದೆ ತೋರಿಸುವಾಗ ಇದು ತಪ್ಪಂತ ಘೋಷಿಸಿ ಒಳ್ಳೆಯ ಉದಾಹರಣೆ, ಇದು ಒಳ್ಳೆಯ ಉದಾಹರಣೆ ಅಂತ ತೋರಿಸ್ಬೇಕಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ನಾವು ತೋರಿಸ್ಬೇಕಾಗಿರುತ್ತೆ, ಯಾಕೆ ಮಹಾವೀರ್ ಚಕ್ರ ತೊಗೊಳ್ಬೇಕು, ಯಾಕೆ ವೀರ್ ಚಕ್ರ ತೊಗೊಳ್ಬೇಕಂದ್ರೆ ಅವ್ರಿಗೆ ಉದಾಹರಣೆ ಕೊಡಬೇಕು. ಇವರು ಇಂಥವ್ರಿಗೆಲ್ಲ ಸೇವೆ ಮಾಡಿದ್ದಾರೆ, ಹೀಗಾಗಬೇಕು ಅಂತ. ಇಲ್ಲ, ಅವರನ್ನು ಒಂದು ಗೌರವಿಸದೇ ಇದ್ದರೆ ಅವ್ರ ಬಗ್ಗೆನೇ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಟಾಕ್ ದ ರೈಟ್ ಥಿಂಗ್ಸ್. ವೇರ್ ಕಮ್ಯುನಿಟಿ ಇಸ್ ಟಾಕಿಂಗ್? ಯಾವುದು? ಯಾವ ಕಮ್ಯುನಿಟಿ? ಅಬ್ದುಲ್ ಕಲಾಂ ಅವರ ಹೆಸರಿನ ಒಂದು ಸೆಲೆಬ್ರೇಷನ್ ತೋರಿಸಿ ಔರಂಗಜೇಬ್ ಮಾರ್ಗ ಅಂತ ಬೋರ್ಡ್ ಹಾಕ್ಬೇಕಾ?
ಮಕ್ಕಳಿಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ ಹಂಗಿದ್ರೆ? ನೋಡಿ, ಔರಂಗಜೇಬ ಮಾರ್ಗ ಅಂತ ಔರಂಗಜೇಬಿನ ಖಡ್ಗ ಹಾಕಿ ನೀವು ಅದರ ಪರಿಣಾಮ ಅಬ್ದುಲ್ ಕಲಾಂನಂಥ ಮಕ್ಕಳು ಹುಟ್ಟಬೇಕು ಅಂದ್ರೆ ಆಗತ್ತ? ಅದು ಮತ್ತೀಗ ಇನ್ನೊಂದು ಸರಿ ನಾನು ಅದೇ ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಂದರೆ, ಎಲ್ಲೋ ಒಂದು ಕಡೆ ಔರಂಗಜೇಬ್ ಫೋಟೋ ಹಾಕ್ಬಿಟ್ಟು ಅವ್ರು ಬಂದು ಇವ್ರ ದಾರಿನಲ್ಲಿ ಹೋಗ್ತೀನಿ ಅಂತ ಅವ್ರು ಹೇಳಿದ ನಂತರ ಮುಸ್ಲಿಂ ಸಮಾಜವೇ ಆಗಿದ್ದಾರೆ ಅಂತ, ಆ ಮನಸ್ಥಿತಿನಲ್ಲಿ ಇದ್ದಾರೆ ಅಂತ ನೀವು ಅನ್ಕೊಳ್ಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.